ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ. ಫ್ರೆಂಡ್ಸ್, ಬರ್ರಿ ಇವತ್ತು ನಾನು ಬೆಳಿಗ್ಗೆ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋಗೆ ಲೈಕ್ ಕೊಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಲೈಕ್ ಮಾಡ್ತಾ ಇಲ್ಲ, ಲೈಕ್ ಮಾಡಿರಿ ಅಂದಿದ್ದಕ್ಕೆ ಕೆಲವೊಂದಿಷ್ಟು ಜನ ಮಾಡಿದ್ದೀರಿ ಲೈಕು. ಥ್ಯಾಂಕ್ ಯು ನಿಮಗೆಲ್ಲರಿಗೂ. ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ನನ್ನ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು. ಬರ್ರಿ ಈಗ ನೋಡ್ಬೋದು, ಪಲಾವ್ ಮಾಡಿದ್ದೆ ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಬಿಸಿ ಮಾಡಾಕತ್ತೀನಿ ಪಲಾವ್ನ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆನ ಮಾಡಿಬಿಟ್ಟಿರ್ತೀನಿ, ಹಾಗಾಗಿ ಅದು ಆರಿಬಿಟ್ಟಿರ್ತೈತಿಲ್ಲ, ಬಿಸಿ ಮಾಡಾಕತ್ತಿದ್ದೆ. ನಮ್ಮವನು ಇದ್ಲು, ಅಕ್ಕಿಗೇನೋ ಹಾಕಿ ಕೊಡಬೇಕು ಅಂಥೇಳಿ ಬಿಸಿ ಮಾಡಾಕತ್ತೀನಿ ನೋಡ್ರಿ. ನಮ್ಮಿತ್ತ ಆಲ್ರೆಡಿ ಸ್ಕೂಲಿಗೆ ಹೋಗಿದ್ಲಕ್ಕಿ. ಆಕಿಗೆ ಬಿಸಿ ಬಿಸಿಯಾದ ಮಾಡಿ ಕಟ್ತೀವಿ, ಬಟ್ ಆಕಿಗೇನು ಆರೇ ಬಿಟ್ಟಿರ್ತೈತೆ ಬಿಡ್ರಿ, ಅದು ಮಧ್ಯಾಹ್ನ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಬಿಸಿ ಮಾಡ್ಕೊಂಡು ನಾವು ತಿಂತೀವಿ. ಅವ್ರಿಗಿನ ಬಾಕ್ಸಿಗೆ ಹಾಕಿ ಕೊಟ್ಟಿರ್ತೀವಲ್ಲ, ಸ್ವಲ್ಪ ಬಿಸಿನೇ ಇರುತ್ತೆ. ಹಿಂದಿನ ದಿವಸ ನನಗೆ ಒಂಥರ ಹೊಟ್ಟೆ ಕೆಟ್ಟದಂಗೆ ಆಗಿ ಲೂಸ್ ಮೋಷನ್ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮ ಮನೆಯವರು 2 ಎಳ್ನೀರು ತೊಗೊಂಬಂದಿದ್ರು. ಹಿಂದಿನ ದಿವಸ ಒಂದು ಕುಡ್ದಿದ್ದೆ, ಮತ್ತು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆ ಕುಡಿ ಅಂತ ಹೇಳ್ಬಿಟ್ಟು ತೆಗೆದು ಹಾಕಿಟ್ಟಿದ್ರು. ಅದನ್ನು ಸ್ವಲ್ಪ ಕುಡಿಯಾಕತ್ತಿದ್ದೆ. ಬಾಯಿಗೇನೋ ಒಂಥರ ಅದು ರವ ಅನ್ನಿಸಕತ್ತಿತ್ತು. ಒಗರು ಅಂತಾರೆ ನೋಡ್ರಿ, ಆ ಥರ ಇದ್ವು ನೀರು. ಸಿಹಿ ಇರಲಿಲ್ಲ, ಬಟ್ ಎಳ್ನೀರು ನ್ಯಾಚುರಲ್ಲಾಗಿ ಒಗರ ಇರ್ತಾವಂತ, ಸಿಹಿ ಇರೋಂಗಿಲ್ಲ ಅಂತ. ಇಂಜೆಕ್ಷನ್ ಆ ಥರ ಎಲ್ಲ ಮಾಡಿಬಿಟ್ಟು ಸಿಹಿ ಆಗೋ ಥರ ಮಾಡಿರ್ತಾರಂಥವೇನೋ. ಹಂಗಾಗಿ ಯಾವುದು ನ್ಯಾಚುರಲ್ ಅಂದರೆ ಯಾವ್ದು ಒಗರಾಗಿರುತ್ತೆ ನೋಡ್ರಿ, ಅದೇ ನ್ಯಾಚುರಲ್ ಆಗಿರುತ್ತೆ ಎಳ್ನೀರು ಅಂತಂದು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಅದನ್ನು ಕುಡಿದ್ಬಿಟ್ಟು ಈಗ ನೋಡ್ಬೋದು ನಮ್ಮ ಅವ್ಗೆ ನನಗೆ ನವ್ಯಾಗ ಹಾಕ್ಕೊಂಡೀನಿ. ಒಂದೊಂದು ಉಂಡೆ ಇಟ್ಕೊಂಡೀನಿ. ಮರ್ತು ಬಿಡ್ತೀವಿ, ಉಂಡೆ ತಿನ್ನೋಕೆ ನೆನಪಾಗಲ್ಲ. ಹಂಗಾಗಿ ಈಗ ನಾಷ್ಟದ ಜೊತೆಗೆ ಒಂದು ಬುಂದೇದು ಉಂಡೆ ಇಟ್ಟುಕೊಟ್ಟೀನಿ. ನಮ್ಮ ಅವ್ಗೆ ನೋಡ್ಬೋದು ಕೊಡಾಕತ್ತೀನಿ. ಈಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ತರ್ತೀನಿ. ಫಸ್ಟಿಗೆ ಸ್ವೀಟ್ ಇಡಬೇಡ ಅಕ್ಕಿಗೆ, ತಿನ್ನೋದೇ ಇಲ್ಲ. ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಸ್ವೀಟ್ ಇಟ್ಟರೆ ತಿಂತ ಫ್ರೆಂಡ್ಸ್ ನೋಡ್ರಿ. ಖುಷಿ ನೋಡ್ರಿ ಅಕ್ಕಿಗೆ ಊಟ ಬಂದ್ಬಿಟ್ಟು. ಹೊಟ್ಟಸ್ತೈತೆ. ಮತ್ತು ನಿಂಗೆ ಸ್ನಾನ ಮಾಡಿಸ್ಬೇಕಲ್ಲ, ಲೇಟ್ ಆಯಿತು. ನಾವಕ್ಕ ತಿನ್ಬೇ. ಹೆಂಗಾಗಿತ್ತು ಹೇಳಿ ಪಲಾವ್? ನಿನ್ನ ಫೇವ್ರೇಟ್ ಅಲ್ಲ ಅದು? ಎಷ್ಟು ಇಟ್ಕೊಂಡಿ ಬಾಯ್? ಒಂದು 2 ಅಗಳು ಇಟ್ಕೊಂಡು ಸೂಪರ್ ಆಗೈತೆ ಅಂತ. ತಿನ್ನಿಸ್ತೀನಿ ಚಿನ್ನಿ. ನವ್ಯಾಗ ಫಸ್ಟ್ ಅಕ್ಕಿ ತಿನ್ನಿಸ್ತೀನಿ, ಆಮೇಲೆ ನನಗೆ. ಅಕ್ಕಿಗೆ ತಿನ್ನಿಸ್ಬಿಟ್ನಿ ಅಂದ್ರೆ ಅದು ಎಲ್ಲಿಟ್ಟು ಎರ್ಬಿ ಬಾಯ್ ಹೊಡ್ಸೋದು ಇಲ್ಲ ಐತಿ. ಬೇಸೆ ಕುಂತ ಚಲೋ ಆಗೈತೆ ಆ ಪಲಾವ್. ಒಂದು ಬೆಳಿಗ್ಗೆ ಮಾಡಿರ್ತೀನಿ, ಆರಿಬಿಟ್ಟಿರ್ತೈತಿ. ಬಿಸಿ ಅದು ಓಪನ್ ಮಾಡಿ ತಿಂತೀವಿ ನೋಡಿ, ಅದು ಇನ್ನೂ ರುಚಿ ಇರ್ತೈತಿ. ಏನು ಮಾಡೋಕ್ಕಾಗಲ್ಲ. ಈಗ ಜಲವ ಓ ಉಂಡೆ ತಿಂತೀಯ? ಒಂದು ಡಾನಿ ಉಂಡೆ ಹಂಗದವ ನೋಡೋಣ. ಒಂದು ತಿಂದಿಲ್ಲ. ಬೆಲ್ಲದ ಜೊತೆ ಸಕ್ರೆ ಕರ್ಕರ ಅಂತೈತಿ. ಸಕ್ರೆ ಯಾಕೆ ಮಾಡ್ತಾರ ನೀವು? ಮತ್ತೆ ಬೆಲ್ಲದ್ದು ಚಲೋ, ಸಕ್ರೆ ಜಾಸ್ತಿ ತಿನ್ನಬಾರ್ದು.
ಅದೇನಾಗುತ್ತೆ ಓ ಅದಾಗ ಗೊತ್ತಾಕತಿ ಅದಾಗ ಮಟನ ಅದೇನಾಗತ್ತ ಅನ್ನೋದು ಎಲ್ಲರ ಡೈಲಾಗ್. ಶುಗರ್ಗೆ ಇದ್ದವ್ರಿಗೆ ಶುಗರ್ ಇದ್ದವ್ರಿಗೆ ನಾವು ಕಾಪಾಡ್ಕೋಬೇಕು ನಮ್ಮ ಆರೋಗ್ಯ ಅಂದ್ರೆ ಕಡಿಮೆ ಮಾಡ್ಬೇಕು ತಿನ್ನೋದು. ದಿನ ತಿನ್ನೋದು ಬೇರೆ, ಈಗ ದಿನ ತಿಂತೀವೇ ಇಲ್ಲ ಇವನ್ನ ಆಗ ಮಟ್ಟ ತಿಂತೀವಿ, ಕಂಟಿನ್ಯೂ ತಿನ್ಬೇಕಲ್ಲ. ಅದ ಒಂದಿಷ್ಟು ಬೆಲ್ಲದ್ದು ಒಂದಿಷ್ಟು ಇದ್ರು ಮಾಡ್ಬೇಕಾಯ್ತು ಸಕ್ಕರೆ. ಕಡ್ಲಿ ಉಂಡಿ ದಾಣಿ ಉಂಡಿ ಬೆಲ್ಲವ, ಹ್ಞೂ ಗುಳ್ಗಿ ಉಂಡಿ ಸಕ್ರೆ ಇವು ಸಕ್ರಿವು ಕರ್ ಅಂತೈತಿ ಸಕ್ರೆ ಜಾಸ್ತಿ ಇಲ್ವಾ. ಹ್ಞೂ ದಾಣಿ ಉಂಡಿ ಬೆಲ್ಲದಲ್ಲಿ ಕಟ್ತಾರವ. ಅಲ್ಲಿ ಆ ಕಡೆ ಸಕ್ರೆ ಜಾಸ್ತಿ, ಬರೀ ಸಕ್ರೆ. ಫ್ರೆಂಡ್ಸ್ ಇವಾಗ ನೋಡಿರಿ ನಾನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪಾಲಕ್ ಪನ್ನೀರು ಫ್ರೆಂಡ್ಸ್. ಇವಾಗ ಒಂದು ಕಡಾಳಿಗೆ 1-2 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಅದರ ಮುಚ್ಚಳನ ಮುಚ್ಚಿಟ್ಟಿದ್ದೀನಿ ಕಡಾಳಿದು. ಅದು ಒಂದು ಸ್ವಲ್ಪ ಕುದಿ ಬಂದ ತಕ್ಷಣ ನಾವು ಓಪನ್ ಮಾಡಿಬಿಟ್ಟು ಒಂದು ಸ್ಪೂನಷ್ಟು, ಅದಕ್ಕಿಂತ ಅರ್ಧ ಸ್ಪೂನಷ್ಟು ಅಂತಲೇ ಹೇಳ್ಬೋದು, ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಒಂದು ಸಿವುಡು ನಷ್ಟು ನಾನು ಇದು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೆ, ಅದನ್ನು ಸ್ವಚ್ಛಗೆ ತೊಳೆದು ಇವಾಗ ಕುದಿಯೋ ನೀರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಜಾಸ್ತಿ ಕುದಿಸ್ಬಾರ್ದು ಪಾಲಕ್ ಪನ್ನೀರ್ ಮಾಡಬೇಕಾದ್ರೆ. ಪಾಲಕ್ ಸೊಪ್ಪನ್ನು ಜಾಸ್ತಿ ಕುದಿಸ್ಬಾರ್ದು, ಸುಮ್ಮನೆ ಹಾಗೆ ಅದನ್ನು ಡಿಪ್ ಮಾಡಬೇಕು. ಅದರೊಳಗೆ 1 ನಿಮಿಷ ನಾವು ಅದರೊಳಗೆ ಬಿಸಿ ನೀರಲ್ಲಿ, ಕುದಿಯೋ ನೀರಲ್ಲಿ ಹಾಕಿ ಈ ರೀತಿ ತೆಳಗಿಂದ ಮ್ಯಾಗಿಂದ ಕೆಳಗೆ ಮಿಕ್ಸ್ ಮಾಡ್ತಾ ಬಂದ್ವಿ ಅಂದರೆ ಅದು ಸ್ವಲ್ಪ ಕುದ್ದಿರುತ್ತೆ ಫ್ರೆಂಡ್ಸು. ಜಾಸ್ತಿ ಕುದಿಸಿದ್ರೆ ಅದರ ಕಲರೇ ಹೋಗಿಬಿಡುತ್ತೆ, ನ್ಯಾಚುರಲ್ ಕಲರ್. ನಮಗೆ ನ್ಯಾಚುರಲ್ ಕಲರು ಹಾಗೆ ಇರಬೇಕಪ್ಪ ಅಂತಂದರೆ ಅದನ್ನು ನಾವು ಜಾಸ್ತಿ ಕುದಿಸ್ಬಾರ್ದು. ಸ್ವಲ್ಪ ಸಕ್ಕರೆ ಹಾಕಿದರೆ ನ್ಯಾಚುರಲ್ ಕಲರಾಗೇ ಇರ್ತೈತಿ, ಏನಾಗಲ್ಲ. ನೋಡ್ಬೋದು ಇವಾಗ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಾಗತ್ತೀನಿ. ಇದು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ಸೊಪ್ಪು ತಿನ್ನದೇ ಇರೋ ಮಕ್ಕಳಿಗೆ ಈ ರೀತಿ ನಾವು ಪಾಲಕ್ ಪನ್ನೀರನ್ನು ಮಾಡಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಲಂಚ್ ಬಾಕ್ಸಿಗೆ, ಬೆಳಿಗ್ಗೆ ನಾಷ್ಟಕ್ಕೆ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಊಟಕ್ಕೂ ಕೂಡ ಮಾಡ್ಬೋದು. ಬೆಳಿಗ್ಗೆ ನಾಷ್ಟಕ್ಕೆ ಚಪಾತಿ ಜೊತೆಗೆ, ಆಮೇಲೆ ದೋಸೆ ಜೊತೆಗೆ ಸೂಪರಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದೆ. ಜಾಸ್ತಿ ಕುದಿಸ್ಬಾರ್ದು, ಹಾಗಾಗಿ ನಾನು ಹಾಗೆ ಸ್ವಲ್ಪ ನೀರಲ್ಲಿ 1 ನಿಮಿಷ ಬಿಟ್ಬಿಟ್ಟು ಇವಾಗ ತಣ್ಣೀರಲ್ಲಿ ಅಥವಾ ಐಸ್ ಕೋಲ್ಡ್ ವಾಟರ್ ನೀರಲ್ಲಿ ಹಾಕಬೇಕು. ಅಂದರೆ ಅದು ಕಲರು ಯಾಸ್ ಇಟ್ ಈಸ್ ಹೆಂಗಿರುತ್ತೆ ಹಾಗೆ ಇರುತ್ತೆ ಫ್ರೆಂಡ್ಸ್, ಗ್ರೀನ್ ಕಲರು. ಇವಾಗ ಅದನ್ನು ನಾನು ನೀರನ್ನು ಬಸ್ಕೊತಾ ಇದ್ದೀನಿ. ನೋಡ್ಬೋದು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿನಿ. ಅದಕ್ಕೆ ಈಗ ನಾನು ಸ್ವಲ್ಪ ಬಿಸಿ ನೀರಲ್ಲಿ ಬೇಯಿಸಿದ್ನೆಲ್ಲ ಸ್ವಲ್ಪ ಅದನ್ನು ಈಗ ಹಾಕ್ಕೊಳಕತ್ತೀನಿ. ಪಾಲಕ್ ಸೊಪ್ಪನ್ನು ಹಾಕ್ಕೊಂಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದ್ರದ್ದು. ಫಸ್ಟು ಬೇಕಂದರೆ ನೀವು ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಬೇಯಿಸ್ಕೋಬೋದು, ಇಲ್ಲಾಂದರೆ ಹಾಗೆ ನಾವು ಸಪ್ರೇಟಾಗಿನೂ ಕೂಡ ಹಾಕ್ಕೋಬೋದು. ಈಗ ನಾನು ತೋರಿಸ್ತಾ ಇದ್ದೀನಿ. ಒಂದು ನೋಡ್ಬೋದು 4 ಉದ್ದುದ್ದಂದು ಜಾಸ್ತಿ ದೊಡ್ಡದಿತ್ತು ಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಂಡಿದ್ದೀನಿ. 2 ಭಾಗ ಮಾಡಿಬಿಟ್ಟು ಇವಾಗ ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡ್ಬೋದು ಫೈನ್ ಪೇಸ್ಟ್ ಮಾಡಬೇಕು, ಒಂಚೂರು ಸೊಪ್ಪು ಇರಬಾರ್ದು. ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ನೋಡಿರಿ, ಕಲರು ನ್ಯಾಚುರಲ್ ಕಲರ್ ಇದು. ನೋಡ್ಬೋದು ಈ ರೀತಿಯಾಗಿ ನಾವು ಮಿಕ್ಸಿನ ಮಾಡ್ಕೊಂಬಂದಮೇಲೆ ಇವಾಗ ಇದನ್ನು ಒಂದು ಬೌಲ್ಗೆ ನಾನು ಸಪ್ರೇಟಾಗಿ ತೆಗೆದು ಇಟ್ಕೊತೀನಿ. ಯಾಕಪ್ಪ ಅಂದರೆ ನಾವು ಟೊಮೆಟೊನ ಪೇಸ್ಟ್ ಮಾಡ್ಕೋಬೇಕು. ಹಾಗಾಗಿ ಇವಾಗ ಅದೇ ಮಿಕ್ಸಿ ಜಾರಲ್ಲಿ ನಾನು ಒಂದು ದೊಡ್ಡ ಸೈಜ್ ಟೊಮೆಟೊ ಇದ್ದರೆ ಒಂದೇ ಹಾಕ್ಕೋಬೋದು, ಚಿಕ್ಕದಿದ್ದರೆ 2 ಹಾಕ್ಕೋಬೋದು. ಹಾಗಾಗಿ ನಾನು ಚಿಕ್ಕದಿತ್ತು 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸಣ್ಣದಾಗಿ ಆದರೂ ಮಾಡ್ಬೋದು, ದೊಡ್ಡದಾಗಿ ಆದ್ರೂ ಮಾಡ್ಬೋದು. ಮಿಕ್ಸಿಗೆ ಹಾಕ್ತೀವಲ್ಲ ಹೆಂಗಿದ್ರೂ ನಡಿತೈತಿ. ಈಗ ನೋಡ್ಬೋದು ಟೊಮೆಟೊ ಪ್ಯೂರಿನೂ ಕೂಡ ರೆಡಿ ಆಯಿತು. ಬರ್ರಿ ಈಗ ಒಗ್ಗರಣೆ ಹಾಕೋಣ ಪಾಲಕ್ ಪನ್ನೀರ್ ರೆಸಿಪಿಗೆ. ಈಗ ನೋಡ್ಬೋದು ಒಂದು 2ರಿಂದ 2.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಜೊತೆಗೇ ಬೆಣ್ಣೆನ ಹಾಕಿದ್ದೀನಿ. ಬೆಣ್ಣೆ ಹಾಕಿದರೆ ಟೇಸ್ಟ್ ಸೂಪರಾಗಿರುತ್ತೆ. ಬೆಣ್ಣೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಬರೀ ಎಣ್ಣೆಯಲ್ಲೇ ಮಾಡ್ಕೋಬೋದು. ಅಥವಾ ತುಪ್ಪ ಇದ್ದರೆ 1 ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೋಬೋದು.
ಈಗ ನೋಡಿರಿ ಬೆಣ್ಣೆ ಕರಗಿದ ಮೇಲೆ ನಾನು 1 ಸ್ಪೂನಷ್ಟು ಜೀರಿಗೆನ ಹಾಕೀನಿ. ಜೀರಿಗೆ ಹಾಕಿದ ಮೇಲೆ ಸಣ್ಣದಾಗಿ ತುಂಬ ಫೈನಾಗಿ ನಾವು ಕಟ್ ಮಾಡ್ಕೋಬೇಕು. ಈರುಳ್ಳಿ ಕಟ್ ಮಾಡಿದ್ದನ್ನು ಹಾಕ್ಕೊಂಡಿನಿ. ಒಂದು 2 ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡಿನಿ. ಅಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಗ್ರೇವಿನೂ ಕೂಡ ಜಾಸ್ತಿ ಆಗುತ್ತೆ. ಮನೆ ಮಂದಿಗೆಲ್ಲ ಸಾಕಾಗುವಷ್ಟು ತಿನ್ಬೋದು. 4 ಜನಕ್ಕೆ ಆಗೋಷ್ಟು ನಾನು ಮಾಡಿದ್ದೀನಿ ಫ್ರೆಂಡ್ಸು ಇದನ್ನು. ಇವಾಗ ನೋಡ್ಬೋದು 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿನಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ, ಈಗ ಅದನ್ನು ಕೂಡ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದು ಫ್ರೈ ಮಾಡಿದ ಮೇಲೆ ಇವಾಗ ಟೊಮೆಟೊನ ರುಬ್ಬಿಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾ ಟೊಮೆಟೊ ಸೈಡಲ್ಲಿ ಎಣ್ಣೆ ಬಿಟ್ಕೊತ ಬರುತ್ತೆ. ನೋಡ್ಬೋದು, ತೋರಿಸ್ತಾ ಇದ್ದೀನಿ, ಸೈಡಲ್ಲಿ ಎಣ್ಣೆ ಬಿಟ್ಕೊಂಬಂದಿದೆ. ಇವಾಗ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನು ಅರಿಶಿನ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡ್ರು, ಇನ್ನು 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಪೌಡ್ರನ್ನ ಹಾಕಿದ ಮೇಲೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಕೆಂಪು ಖಾರದ ಪುಡಿನ ನೀವು ಸ್ಕಿಪ್ ಮಾಡ್ಬೋದು. ಖಾರದ ಪುಡಿ ರೆಡ್ ಡಿಶ್ ಬರುತ್ತೆ ಗ್ರೇವಿ ಅಂತ ಅಂದ್ಕೊಂಡ್ರೆ ನೀವು ಹಸಿಮೆಣ್ಸಿನ್ಕಾಯಿನ 1-2 ಇನ್ನೂ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿರಿ, ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಸೊಪ್ಪಿಂದು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ತಾ ಎಲ್ಲನೂ ಘಮ ಸೂಪರಾಗಿರುತ್ತೆ. ಆಮೇಲೆ ಸೈಡಲ್ಲಿ ಎಣ್ಣೆ ಬಿಟ್ಕೊತ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ನಾವು ಬೇಯಿಸ್ಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಫ್ರೈ ಮಾಡಬೇಕಾಗುತ್ತೆ. ಈಗ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡಿ, ಈಗ ನೋಡ್ಬೋದು ಗ್ರೇವಿಗೆ ಎಷ್ಟು ಬೇಕು, ಪಾಲಕ್ ಪನ್ನೀರ್ ಸ್ಟ್ರಕ್ಚರ್ ಹೆಂಗಿರುತ್ತೆ ನೋಡಿರಿ, ಅದನ್ನು ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಈ ಹದದಲ್ಲಿ ನಾನು ಪಾಲಕ್ ಪನ್ನೀರನ್ನು ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಮುಚ್ಚಳನ ಮುಚ್ಚಿ 1-2 ನಿಮಿಷ ಅದು ಕುದಿ ಬರಬೇಕು. ಕುದಿ ಬಂದಮೇಲೆ ಇವಾಗ ನೋಡ್ಬೋದು ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ಸೈಡಲ್ಲಿ ನೋಡ್ಬೋದು ಎಣ್ಣೆ ಯಾವ ಥರ ಬಿಟ್ಕೊಂಡೈತಿ. ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಸೈಡಲ್ಲಿ ಬಂದರೆ ಅಡುಗೆ ಪರ್ಫೆಕ್ಟ್ ಆಗೈತಿ ಅಂತಲೇ ಅರ್ಥ ಫ್ರೆಂಡ್ಸ್. ಅಂದರೆ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ, ಅದು ಎಣ್ಣೆ ಬಿಟ್ಕೊಂಬರುತ್ತೆ. ನಾವು ಹಂಗೆ ಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಎಣ್ಣೆನೂ ಬಿಟ್ಕೊಂಬರಲ್ಲ, ಟೇಸ್ಟನ್ನು ಕೂಡ ಚೆನ್ನಾಗಿರಲ್ಲ. ಈಗ ನೋಡ್ಬೋದು ಕ್ಯೂಬಾಗಿ ನಾನು ಕಟ್ ಮಾಡಿರುವಂಥ ಪನ್ನೀರನ್ನು ಹಾಕ್ಕೊಂಡಿನಿ. 200 ಗ್ರಾಮು ಪನ್ನೀರು ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ, ಮಕ್ಕಳಿಗೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಪಾಲಕ್ ಪನ್ನೀರ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತಲ್ವ. ಕೆಲವೊಬ್ರಿಗೆ ಮಾತ್ರ ಇಷ್ಟ ಆಗಲ್ಲ, ಯಾಕಂದ್ರೆ ಹಾಲಿನ ಪ್ರಾಡಕ್ಟನ್ನು ಇಷ್ಟಪಡದೇ ಇರೋರಿಗೆ ಪನ್ನೀರ್ ಇಷ್ಟ ಆಗಲ್ಲ ಅಷ್ಟೇ. ಇನ್ನು ಮಿಕ್ಕಿದವ್ರಿಗೆ ಇವಾಗ ಶ್ರಾವಣ ಮಾಸ ಅಲ್ವಾ, ಚಿಕನ್ನು ಅದು ನಾನ್ ವೆಜ್ ಏನು ತಿನ್ನೋಂಗಿಲ್ಲ. ಅದ್ರ ಬದಲಿ ನಾವು ಇದನ್ನು ಆ್ಯಡ್ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್, ಸೂಪರಾಗಿರುತ್ತೆ. ನೋಡ್ಬೋದು, ಈಗ ನಾನು ಒಂದು 2-2.5 ಸ್ಪೂನಷ್ಟು ಉಪ್ಪನ್ನು ಹಾಕಿನಿ. ಮುಂಚೆಕೂ ಕೂಡ ಉಪ್ಪು ಹಾಕಿದ್ದೆ ನಾನು, ಉಪ್ಪು ಹಾಕಿಲ್ಲ, ಈಗ ಹಾಕ್ತಾಯಿದ್ದೀನಿ. ಯಾಕಂದ್ರೆ ಸಕ್ಕರೆ ಹಾಕಿದ್ದೆ, ಅದನ್ನು ಉಪ್ಪು ಅಂತ ಅಂದ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನೋಡ್ಬೋದು, ಈಗ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಇದು ಒಂಥರ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ಏನಂತಾರೆ ನಂಗಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ತೊಗೊಂಡಿನಿ. ಮಿಕ್ಸಿ ಜಾರಲ್ಲಿ ಏನಾದರೂ ರುಬ್ಬಿರ್ತೀವಿ ನೋಡಿರಿ, ಆದರೆ ಒಳಗಡೆ ಇಲ್ದೆಲ್ಲ ನೀಟಾಗಿ ಕ್ಲೀನಾಗಿ ಬರುತ್ತೆ. ಇದರಿಂದ ನಾವು ತೊಗೊಂಬಿಟ್ರೆ, ಇವಾಗ ಕಡಾಳಿಗೂ ಕೂಡ ಹಂಚಿಯೊಳಗೆಲ್ಲ ಹತ್ತಿತ್ತಲ್ಲ, ಅದರಿಂದ ತೆಗೆದೆ ನಾನು. ಎಲ್ಲ ನೀಟಾಗಿ ಹೆಂಗೆ ಬಂತು ನೋಡಿದ್ರಲ್ಲ. ಈಗ ಒಂದು ಕುದಿ ಬಂತು ನೋಡ್ಬೋದು. ಮತ್ತು ಪನ್ನೀರ್ ಹಾಕಿದ ಮೇಲೆ ಜಾಸ್ತಿ ನಾವು ಪ್ರೆಷರ್ ಹಾಕಿ ಅದನ್ನು ಮಿಕ್ಸ್ ಮಾಡಬಾರ್ದು, ಯಾಕಂದ್ರೆ ಪನ್ನೀರು ಒಡೆಯುವಂಥ ಚಾನ್ಸಸ್ ಇರುತ್ತೆ. ಈಗ ನೋಡ್ಬೋದು, ನಾನು ಲಾಸ್ಟಲ್ಲಿ ಫ್ರೆಶ್ ಕ್ರೀಮ್ ಹಾಕ್ಕೊತಾರೆ ಕೆಲವೊಬ್ಬರು. ಆ ಫ್ರೆಶ್ ಕ್ರೀಮ್ ನಾವು ಜಾಸ್ತಿ ಮನೇಲಿ ಇಟ್ಟಿರಂಗಿಲ್ಲ, ನಮ್ಮಂಥವ್ರು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು. ನಾನೇನು ಮಾಡಿದ್ದೆ ಅಂದರೆ ಕ್ರೀಮಿ ಆಗಿತ್ತು ಕೆನೆ, ಹಾಗಾಗಿ ಅದನ್ನು ನಾನು ಬೀಟ್ ಮಾಡಿಕೊಂಡು ಅದನ್ನೇ ಹಾಕ್ಕೊಂಡಿದ್ದೀನಿ. ಕೆನೆಯಿಂದನೇ ಕ್ರೀಮ್ ಮಾಡೋದು, ಹಂಗಾಗಿ ನಾನು ಅದನ್ನೇ ಒಂಚೂರು ಒಡಕಿಲ್ದಂಗೆ ಅದನ್ನು ನೀಟಾಗಿ ಬೀಟ್ ಮಾಡಿ ಕ್ರೀಮಿ ಥರ ಬರೋ ಥರ ಮಾಡಿಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ಈಗ ನೋಡ್ಬೋದು ರೆಡಿ ಆಯಿತು ಪಾಲಕ್ ಪನ್ನೀರು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕನ್ನು ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿದರೆ ನಮ್ಮ ವಿಡಿಯೋಗೆ ನಮಗೂ ಒಂದು ಮೋಟಿವೇಶನ್ ಬರುತ್ತೆ. ಚೆನ್ನಾಗಿ ಲೈಕ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿರಿ. ನೋಡ್ಬೋದು ರೆಡಿ ಆಯಿತು ಫ್ರೆಂಡ್ಸು. ಚಪಾತಿ ಜೊತೆಗೆ ಅಂತೂ ಒಳ್ಳೆ ಕಾಂಬಿನೇಷನ್ನು.
ಬಾಕ್ಸಿಗೆ ಕಟ್ಟಕ್ಕೆ ಮಕ್ಕಳು ಇಷ್ಟಪಟ್ಟು ನಾವು ಕಟ್ಟಿ ಕಳಿಸಿರೋದನ್ನು ಅಷ್ಟು ತಿಂದು ಬರ್ತಾರೆ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತಾರೆ. ಹಂಗಾಗಿ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.